ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ಕಾಂತಾರ ಸಿನಿಮಾದ ಬುಕಿಂಗ್ಸ್ ಓಪನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಕಾಂತಾರ ಸಿನಿಮಾದ ಟಿಕೆಟ್ ಬುಕಿಂಗ್ ಓಪನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದ್ದೆ. ಅಫಿಷಿಯಲ್ ಪೋಸ್ಟ್ ಬಂದಿತ್ತು. ಅದೇ ಪೋಸ್ಟ್ನ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕಿದ್ದೆ. ನಿನ್ನೆ ಒಂದು 12:30 1 ಗಂಟೆ ಸುಮಾರಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದನ್ನೇ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡಿದ್ರಿ ನೀವು. ಅಷ್ಟೇ ಅಲ್ಲದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ DM ಮಾಡಿ ಕೇಳಿದ್ರಿ, ಬ್ರದರ್ ಏನಿದು ಕರ್ನಾಟಕದಲ್ಲಿ ಅಷ್ಟೇ ಬಿಡ್ತಾ ಇದ್ದಾರಾ ಅಥವಾ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ನಾಳೆ ಇವತ್ತು ಅಂದರೆ 26ನೇ ತಾರೀಕೆ ಟಿಕೆಟ್ ಬುಕಿಂಗ್ ಬಿಡ್ತಾ ಇದ್ದಾರಾ ಏನು ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಡೀಟೇಲಾಗಿ ಹೇಳ್ತೀನಿ ಕೇಳಿ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಟಿಕೆಟ್ ಬುಕಿಂಗ್ಸ್ ಓಪನ್ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಕನ್ನಡಿಗರಿಗೋಸ್ಕರ ಇವತ್ತು ಟಿಕೆಟ್ ಬುಕಿಂಗ್ಸ್ ಓಪನ್ ಮಾಡ್ತಾ ಇದ್ದಾರೆ. ಪ್ರೀಮಿಯರ್ ಶೋದು ಇವತ್ತೇ ಓಪನ್ ಆಗ್ಬೋದು ಅಥವಾ ಸ್ವಲ್ಪ ಡಿಲೇ ಮಾಡಿಕೊಂಡು, ಅಂದರೆ ಶೆಡ್ಯೂಲ್ಸ್ ಇರುತ್ತಲ್ಲ, ಇವು 1 ವೀಕ್ ಶೆಡ್ಯೂಲ್ಸ್ ಇರುತ್ತೆ. ಇವತ್ತಿಂದ ನೆಕ್ಸ್ಟ್ ವೀಕ್ ತನಕ ಒಂದು ಶೆಡ್ಯೂಲ್ ಇರುತ್ತೆ ಸಿನಿಮಾ ಥಿಯೇಟ್ರ್ಗಳಲ್ಲೆಲ್ಲ. ಆ ಶೆಡ್ಯೂಲ್ಗೆ ಮ್ಯಾಚ್ ಮಾಡಿಕೊಂಡು ಪ್ರೀಮಿಯರ್ ಶೋದು ಕೂಡ ಬಿಡಬಹುದು ಅಂತ ಒಂದು ಗೆಸ್ ಇದೆ. 2ನೇ ತಾರೀಕಿಂದ ಬಿಡೋದು ಮಾತ್ರ ಕನ್ಫರ್ಮು. 2ನೇ ತಾರೀಕಿಂದ ಡೇಟ್ ಏನಿದೆ ಅಲ್ಲ, ಅಲ್ಲಿಂದ ಬರೋ ಶೋಸ್ ಎಲ್ಲ ಟಿಕೆಟ್ಸ್ ಬುಕಿಂಗ್ ಬಿಡ್ತಾರೆ. ಅಂದರೆ ಪ್ರೀಮಿಯರ್ ಶೋ ಅಂದರೆ 1ನೇ ತಾರೀಕು ಸಾಯಂಕಾಲ ಅಥವಾ ನೈಟು ಒಂದು ಪ್ರೀಮಿಯರ್ ಶೋ ಏನು ಮಾಡ್ತಾರೆ ಅದ್ರ ಟಿಕೆಟ್ಸ್ ಬುಕಿಂಗ್ನ ಇವತ್ತೇ ಬಿಡ್ತಾರಾ ಅಥವಾ ಒಂದು ದಿನ ಲೇಟ್ ಆಗುತ್ತಾ, ಆ ಶೆಡ್ಯೂಲ್ ಎಲ್ಲ ನೋಡಿಕೊಂಡು ಕೆಲವೊಂದು ಥಿಯೇಟ್ರವರು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ನೋಡೋಣ. ಇವತ್ತು 12 ಗಂಟೆ 29 ಟಿಕೆಟ್ ಬುಕಿಂಗ್ಸ್ ಓಪನ್ ಆಗುತ್ತೆ ಬುಕ್ ಮೈ ಶೋ, ಆಮೇಲೆ ಎಲ್ಲ ಟಿಕೆಟ್ ಬುಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು ಟಿಕೆಟ್ ಬುಕಿಂಗ್ ಈ ವಿಡಿಯೋ ನೋಡೋದ್ರೊಳಗೆ ಟಿಕೆಟ್ ಬುಕಿಂಗ್ ಆಲ್ರೆಡಿ ಓಪನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಅಥವಾ ವಿಡಿಯೋ ನೋಡಿದ ಮೇಲಾದರೂ ಕೆಲವೊಬ್ಬರು ಟಿಕೆಟ್ ಬುಕಿಂಗ್ ಓಪನ್ ಆದಮೇಲೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ರೆ ಯಾವ ಊರಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ, ಎಷ್ಟು ಸೀಟ್ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಆಮೇಲೆ ಟೈಮ್ ಲೈನ್ ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ ಆಗಿದೆ. ಇದು ಇನ್ನು ಬುಕ್ ಮೈ ಶೋ ಆ್ಯಪಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. 2 ಗಂಟೆ 48 ನಿಮಿಷ ಇದೆ ಫುಲ್ಲು ಫಿಲಮಿಂದು. ಆಮೇಲೆ ಇಂಟರ್ವೆಲ್ ಎಲ್ಲ ಸೇರಿ ಒಟ್ಟು ಒಂದು 3 hours ಮೂವಿ ಲೆಕ್ಕ ಇದೆ. ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಮುಂದಿನ ವಾರ ಇಷ್ಟೊತ್ತಿಗೆ ನಾವು ಸಿನಿಮಾ ನೋಡಿ ಅದರ ರೆಸ್ಪಾನ್ಸ್ ಕೂಡ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತೀವಿ ಅಂದ್ಕೊಂಡಿದ್ದೀನಿ. ನಾನಂತೂ ಹೆವಿ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಟಿಕೆಟ್ಸ್ ನೀವು ಬುಕ್ ಮಾಡ್ಕೊಳೋದಕ್ಕೆ ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ, ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಟಿಕೆಟ್ಸ್ ಬುಕಿಂಗ್ ಅಪ್ಡೇಟ್ಗಳ ಬಗ್ಗೆ, ಅಂದರೆ ಟಿಕೆಟ್ ಬುಕಿಂಗ್ ಎಷ್ಟಾಯಿತು ಅನ್ನೋದು ರೆಕಾರ್ಡ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ಯಾವಾಗ ರಿಲೀಸ್ ಮಾಡ್ತಾರೆ ಟಿಕೆಟ್ಸ್ ಬುಕಿಂಗ್ನ ಅಂತ ಕೇಳೋದಾದರೆ, ಇನ್ನೊಂದು 2-3 ಡೇಸ್ ಒಳಗೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನನಗೆ ಬಂದಿರೋ ಮಾಹಿತಿ ಪ್ರಕಾರ 28 ಇಲ್ಲ 29ನೇ ತಾರೀಕಿಂದ ಟಿಕೆಟ್ ಬುಕಿಂಗ್ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಓಪನ್ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಹೇಳಕ್ಕೆ ಬರಲ್ಲ, ನಾಳೆನೇ ಬಿಡ್ಬೋದು ಅಥವಾ ಭಾನುವಾರನೇ ಬಿಡ್ಬೋದು ಎಲ್ಲ ಟಿಕೆಟ್ಸ್ಗಳನ್ನು, ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳ ಟಿಕೆಟ್ ಬುಕಿಂಗ್ಗಳನ್ನು. ಫಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡದಲ್ಲಿ ಬಿಡ್ತಾ ಇದ್ದಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಹೆಮ್ಮೆಯ ಸಿನಿಮಾ ಕಾಂತಾರ, ನಾನಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಿ ಅಂತ ಗೊತ್ತು. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.